ಎಲ್ಲರಿಗೂ ನಮಸ್ಕಾರ. ದಿನಾಂಕ ಜನವರಿ 29, 2025. ಬನ್ನಿ ಇವತ್ತಿನ ಎಐ ಅಪ್ಡೇಟ್ ನೋಡೋಣ. ಪ್ಯಾರಿಸ್ ಎಐ ಶೃಂಗಸಭೆಯ ಅಜೆಂಡಾದಲ್ಲಿದೇನು? ಅಲ್ಲಿ ಪ್ರಧಾನಿ ಮೋದಿ ಸಹಾಧ್ಯಕ್ಷರಾಗಿದ್ದಾರೆ. ಕೃತಕ ಬುದ್ಧಿಮತ್ತೆಯ ಪರಿಸರವನ್ನು ಕುಂದಿಸದೆ ಅದು ಹೇಗೆ ನಿಯಂತ್ರಿಸಬಹುದು ಎಂಬ ಚಿಂತನೆಗಳ ನಡುವೆ ಫೆಬ್ರವರಿ 10ರಂದು ಪ್ಯಾರಿಸ್ನಲ್ಲಿ 2 ದಿನಗಳ ಎಐ ಆಕ್ಷನ್ ಶೃಂಗಸಭೆಗೆ ಜಾಗತಿಕ ನಾಯಕರು ಸೇರಲು ಸಿದ್ಧರಾಗಿದ್ದಾರೆ. ಈಗೋ ಚರ್ಚೆಗೆ ಇರುವ ಪ್ರಮುಖ ವಿಷಯಗಳು. ಬೇಜಿಂಗ್, ರೂಟರ್ಸ್. ಚೀನಾದ ತಂತ್ರಜ್ಞಾನ ಕಂಪನಿಯಾದ ಅಲಿಬಾಬಾ ಬುಧವಾರ ತನ್ನ ಕ್ವಾನ್ 2.5 ಕೃತಕ ಬುದ್ಧಿಮತ್ತೆಯ ಮಾದರಿಯ ಹೊಸ ಆವೃತ್ತಿಯನ್ನು ಬಿಡುಗಡೆ ಮಾಡಿದ್ದು, ಇದು ಹೆಚ್ಚಿನ ಪ್ರಶಂಸೆಯನ್ನು ಪಡೆದ ಡೀಪ್ ಸೀಕ್ V3 ಅನ್ನು ಮೀರಿಸುತ್ತದೆ ಎಂದು ಧಾವಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಡೀಪ್ ಸೀಕ್ನ ಸಾಧನೆ ಕುರಿತು ಪ್ರತಿಕ್ರಿಯಿಸಿ, ಅದನ್ನು ಒಂದು ಉತ್ತಮ ಸಂಗತಿ ಎಂದು ವಿವರಿಸಿದರು. ಇದರ ಪರಿಣಾಮವಾಗಿ ಸೋಮವಾರ $1 ಟ್ರಿಲಿಯನ್ ಮೌಲ್ಯದ ಜಾಗತಿಕ ಮಾರುಕಟ್ಟೆ ಕುಸಿತ ಉಂಟಾಯಿತು. ಇದರಲ್ಲಿ ಎಐ ಸಂಬಂಧಿತ ಕಂಪನಿಗಳು ಪ್ರಮುಖ ನಷ್ಟ ಅನುಭವಿಸಿದವು.